ಎಲ್ಲಿಗೆ ಅಂದರೆ ನೆಲಮಂಗಲ ಹೋಗ್ತಾ ಇರೋದು. ಇಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಮುಖ್ಯ. ಸಪೋರ್ಟ್ ಮಾಡ್ತೀರಲ್ವಾ? ಮತ್ತು ಇವತ್ತಿನ ವಿಡಿಯೋ ಬಂದು ನಿಮಗೆ ಹೇಳಿದ್ದೆ ಅಲ್ವಾ, ನಮ್ಮ ಅಕ್ಕಂದು ಮದುವೆ ಫಿಕ್ಸ್ ಆಯಿತು, ಮಾತುಕತೆ ಎಲ್ಲ ಮುಗೀತು ಅಂತ. ಅದಕ್ಕೆ ಇವತ್ತು ನಾವು ಹುಡುಗನ ಮನೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಲ್ಲಿಗೆ ಅಂದರೆ ನೆಲಮಂಗಲ ಹೋಗ್ತಾ ಇರೋದು. ಇಲ್ಲಿ ಟಿ ಟಿ ಗಾಡಿ ಮಾಡಿದ್ದೀವಿ, ಮತ್ತು ತುಮಕೂರು ಹೋಗೋವರೆಗೂ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾ ಇರ್ತಾರೆ. ನಿಮಗೂ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ಟಿ ಟಿ ಗಾಡಿಗೆ ಹೇಳಿದ್ವಿ, ಅವರು ಬೇಗನೆ ಬಂದಿದ್ದರು. 9 ಗಂಟೆಗೆ ಬನ್ನಿ ಅಂತ ಹೇಳಿದ್ದು, ಇನ್ನೂ ಬೇಗನೆ ಆದಷ್ಟು ಬೇಗನೆ ಬಂದಿದ್ದರು. ಏನಕ್ಕೆ ಅಂದರೆ ದೂರ ಹೋಗೋದು ಅಲ್ವಾ, ಹಂಗಾಗಿ ಅವ್ರಿಗೆ ನಾವು ಬೇಗನೆ ಹೇಳಿದ್ವು, ಬೇಗ ಬಂದಿದ್ದರು. ಮತ್ತು ಇಲ್ಲಿ ಅಂದರೆ ಊರಲ್ಲಿ ಜನ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ನಾವು ಮನೇಲಿ ಹೊರಡ್ತೀವಿ, ಬಟ್ ಊರವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಅಲ್ವಾ, ಹೇಳಿ ಬಿಟ್ಟೋಗೋದಕ್ಕೂ ಆಗಲ್ಲ. ಹಂಗಾಗಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಊರಿಂದ ಹೊರಡೋದು ಲೇಟ್ ಆಯಿತು. ಮತ್ತು ಏನಾಯಿತು ಅಂದರೆ ರೋಡ್ ಮಧ್ಯ ಹೋಗಬೇಕಾದ್ರೆ ಗುಬ್ಬಿಗೆ ಹೋಗಿ ರೀಚ್ ಆದ್ವಾ, ಅಲ್ಲಿಂದ ಟ್ರಾಫಿಕ್ ಎಷ್ಟಿತ್ತು ಅಂದರೆ, ಅದು ಏನಕ್ಕೆ ಅಂತಲೂ ಹೇಳ್ತೀನಿ ನಿಮಗೆ, ಏನು ಟ್ರಾಫಿಕ್ ಅಂತ. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನಿಜವಾಗ್ಲೂ ಅಷ್ಟು ಟ್ರಾಫಿಕ್ ಇತ್ತು. ಏನಕ್ಕೆ ಅಂತ ಅಂದರೆ, ಇದು ಹೇಮಾವತಿದು ಏನೋ ಸ್ಟ್ರೈಕ್ ಮಾಡ್ತಾಯಿದ್ರಂತೆ, ಹಂಗಾಗಿ ತುಂಬ ಸ್ಟ್ರೈಕ್ ಇತ್ತು. ಮತ್ತು ಆಮೇಲೆ ಸ್ವಲ್ಪನೇ ಫ್ರೀ ಆಯಿತು ರೋಡು. ನೋಡಿ, ಇನ್ನೂ ಎಲ್ಲಿವರೆಗೂ ಅಂದರೆ ಗುಬ್ಬಿಯಿಂದ ಮಲ್ಸಂದ್ರದವರೆಗೂ ಅಂತ ಅಂದ್ಕೊಂಡ್ರೆ ಆಯಿತು. ಅಷ್ಟು ತುಂಬ ಟ್ರಾಫಿಕ್ ಇತ್ತು. ಹಂಗಾಗಿ ಅಲ್ಲೇ 1 ಅವರ್ ಆಗೋಯಿತು ನಮಗೆ. ಅಲ್ಲಿ ಟೈಮ್ ವೇಸ್ಟ್ ಆಯಿತು. ನೋಡಿ, ತುಂಬ ಟ್ರಾಫಿಕ್ ಇತ್ತು. ಮತ್ತು ನಾವು ಹೋಗ್ತಿರೋದು ಏನಕ್ಕೆ ಅಂದರೆ, ಅವ್ರು ಬಂದು ನಮ್ಮ ಮನೇಲಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಹೋಗಿದ್ರು ಅಲ್ವಾ. ಹಂಗಾಗಿ ನಿಮಗೆ ಗೊತ್ತೇ ಇರುತ್ತಲ್ವ, ಹಳ್ಳಿ ಸೈಡೆಲ್ಲ ಅವ್ರು ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಮತ್ತು ನಾವು ಹೋಗಿ ಊಟ ಮಾಡ್ಕೊಂಡು ಬರಬೇಕು ಅನ್ನೋದೊಂದು ಏನೋ ಸಂಪ್ರದಾಯಗಳು ಇರ್ತಾವಲ್ವ. ಹಾಗಾಗಿ ನಾವು ಹೋಗಿದ್ವಿ. ಮತ್ತು ಇಲ್ಲಿ ಮಲ್ಸಂದ್ರಕ್ಕೆ ಹೋದ್ಮೇಲೆ ಮತ್ತು ಹಣ್ಣು ಹೂವು ಎಲ್ಲ ತೊಗೋಬೇಕಿತ್ತಲ್ಲ, ಹಾಗಾಗಿ ಅಲ್ಲಿ ನಿಲ್ಲಿಸಿ ಹಣ್ಣು ಮತ್ತು ಹೂವನ್ನು ತಗೊಳ್ಳೋಕ್ಕೆ ಅಂತೇಳಿ ಅಮ್ಮ ಹೋಗಿದ್ರು. ನಾನು ಹಂಗೆ ಹೋಗಿ ಒಂದು ವೀಡಿಯೋನ ಮಾಡ್ಕೊಂಡೆ. ಮತ್ತು ನಾವು ತುಮಕೂರೆಲ್ಲ ಬಿಟ್ಟು ಮುಂದೆ ಹೋಗಿ ಇನ್ನೂ 30 ಕಿಲೋಮೀಟರ್ಸ್ ಇತ್ತು ನೆಲಮಂಗಲ ರೀಚ್ ಆಗಿ. ಮತ್ತು ಅವ್ರದ್ದು ಗೃಹ ಪ್ರವೇಶ ಆಗಿತ್ತು ಅಲ್ವ ರೀಸೆಂಟಾಗಿ, ಒಂದು 3-4 ದಿನ ಆಗಿತ್ತು ಅಷ್ಟೇ. ಹಾಗಾಗಿ ಒಂದು ಗಿಫ್ಟ್ ತೊಗೊಂಡೋಗೋಣ ಅಂತ ಹೇಳಿ ಅದನ್ನು ಪ್ಯಾಕ್ ಮಾಡಿಸ್ತಾಯಿದ್ದು. ಗಿಫ್ಟ್ ಚೆನ್ನಾಗಿದೆಯಾ, ಹೆಂಗಿದೆ? ನನಗದು ನೋಡಿದ ತಕ್ಷಣ ಇಷ್ಟ ಆಯಿತು. ಹಂಗಾಗಿ ನಾನು ಅದನ್ನೇ ತಗೊಂಡೆ. ಮತ್ತು ನಾವು ಟಿ ಟಿ ಗಾಡಿಗೆ ಜನ ಜಾಸ್ತಿ ಆಗ್ತಾರೆ ಅಂತೇಳಿ ನಮ್ಮ ಮಾವಂದೂ ಕಾರಿಗೆ ಹೇಳಿದ್ವಿ. ಇಲ್ಲಿ ಬರ್ತಾ ಇದೆಯಲ್ಲ ಆ ಕಾರು ನಮ್ಮ ಮಾವಂದೇ. ಅದರಲ್ಲೂ ಒಂದು 8-10 ಜನ ಇದ್ದರು. ಮತ್ತು ನಾವು ಟಿ ಟಿ ಗಾಡಿಯಿಂದ ಇಳಿದು, ಮತ್ತು ನನ್ನ ತಮ್ಮಂಗೆ ಹೇಳಿದ್ದೆ ನಾನು, ಎಲ್ಲರೂ ಇಳಿಬೇಕಾದ್ರೆ ಒಂದು ಹಂಗೆ ವೀಡಿಯೋ ಮಾಡಿಕೊಡು ಅಂತ. ಹಂಗಾಗಿ ಅವನು ವೀಡಿಯೋ ಮಾಡಿಕೊಟ್ಟ. ಮತ್ತು ಆಲ್ಮೋಸ್ಟ್ ಎಲ್ಲರೂ ರಿಲೇಟಿವ್ಸೇ ಇರೋದಲ್ಲಿ. ಊರಲ್ಲಿ ಜನ ಒಂದು 5-6 ಜನ ಇದ್ದರು. ಏನಕ್ಕೆ ಅಂದರೆ, ಅಷ್ಟೇ ಜನನ ಅಂದರೆ ಊರಲ್ಲಿ ನಮ್ಮೂರು ಚಿಕ್ಕ ಊರು, ಹಾಗಾಗಿ ಒಂದು 5-6. ಮತ್ತು ಇನ್ನೊಂದು 4-5 ಮನೇಲಿ ನಮ್ಮ ಜೊತೆ ಮಾತಾಡಲ್ಲ. ಏನಕ್ಕೆ ತಲೆ ಕೆಡ್ಸ್ಕೊಬೇಕು ಬರ್ದೇ ಇರೋರ ಬಗ್ಗೆ ಅಲ್ವಾ, ಬಂದವರೇ ಸಾಕು. ನಾವು ಏನು ಕಡಿಮೆ ಹೋಗಿರಲಿಲ್ಲ, ಒಂದು 27-30 ಜನ ಹೋಗಿದ್ವಿ. ಹೋದ್ವಿ. ಟಿ ಟಿ ಗಾಡಿಯವರು ಅಷ್ಟೇ ಆರಾಮಾಗಿ ಹೋಗಿ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಂದರು. ಚೆನ್ನಾಗಿತ್ತು. ಹೋಗಿದ್ವಿ. ನೋಡಿ, ಅದು ಅವನೇ ಮಾಡಿರೋ ವಿಡಿಯೋ. ಅವನು ಟಿ ಟಿ ಗಾಡಿದು ಕೂಡ ಹಿಡಿದುಬಿಟ್ಟಿದ್ದಾನೆ. ಅವರು ನೆಳ್ಳಿಗೆ ಹಾಕ್ಬಿಟ್ಟು ಬರೋಕ್ಕೆ ಅಂತ ಹೇಳಿ ಹೋದರು ಟಿ ಟಿ ಗಾಡಿ ತಗೊಂಡು. ಇಲ್ಲಿ ತೆಂಗಿನ ಮರ ಕಾಣಿಸ್ತಿದೆಯಲ್ವ, ಅದೇ ಅವ್ರ ಮನೆ. ಇವಾಗ ರೀಸೆಂಟಾಗಿ ಕಟ್ಟಿರೋ ಮನೆ ಅದು.
ಚೆನ್ನಾಗಿದೆ ಮನೆ, ಪರವಾಗಿಲ್ಲ ಅಂದರೆ ನಮಗಿನ್ನ ದೊಡ್ಡ ಮನೆ. ಅವರು ಕಷ್ಟಪಟ್ಟಿರ್ತಾರಲ್ವ ಮನೆ ಕಟ್ಟೋದಕ್ಕೆ. ಮತ್ತು ಇಲ್ಲಿ ಫಸ್ಟು ಎಲ್ಲರೂ ಹೋಗೋ ಹಾಗಿಲ್ಲ. ಫಸ್ಟು ಇಲ್ಲ 5 ಜನ ಇಲ್ಲ ಒಂದು 9 ಜನ ಹೋಗಬೇಕು. ನಮ್ಮ ಕಡೆಯವರು ಫಸ್ಟು ಮೊದಲು ಒಂದು 9 ಜನ ಹೋಗಿದ್ರು. ಆಮೇಲೆ ಇನ್ನು ಮಿಕ್ಕಿದವರೆಲ್ಲ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಲಾಸ್ಟಲ್ಲಿ ಹೋಗ್ತಿದ್ದಾರಲ್ಲ ಅವರು ನಮ್ಮ ಅಕ್ಕ, ದೊಡ್ಡಮ್ಮನ ಮಗಳು, ದೊಡ್ಡಕ್ಕ. ಒಳಗಡೆ ಹೋದ್ಮೇಲೆ ನೋಡಿ ಅವರು ಗೃಹ ಪ್ರವೇಶಕ್ಕೆ ಅಂತ ಈ ಥರ ಪೂಜೆ ಎಲ್ಲ ಮಾಡಿಸಿದ್ರು. ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಚೆನ್ನಾಗಿ ಪೂಜೆ ಕೂಡ ಮಾಡಿದರು. ಮತ್ತು ಇಲ್ಲಿ ದೇವ್ರ ಮನೇಲಿ ಲಕ್ಷ್ಮೀನ ಪೂಜಿದ್ರು ಅವರು. ನೋಡಿ ಅಲ್ಲಿ ಕಾಣಿಸ್ತಿರೋದು ನರಸಿಂಹಸ್ವಾಮಿ. ಮತ್ತು ಅಲ್ಲೋಗಿ ಕೂತ್ಕೊಂಡ್ಮೇಲೆ ಕುಡಿಯೋದಕ್ಕೆ ನೀರು ಕೊಟ್ಟರು. ನೀರು ಕೊಟ್ಟಮೇಲೆ ಜ್ಯೂಸನ್ನ ಕೊಟ್ಟರು. ಜ್ಯೂಸನ್ನ ಕುಡ್ಕೊಂಡು ಮತ್ತೆ ಅವರು ನಾವು ಹೋದ್ಮೇಲೆ ಮತ್ತೆ ಪೂಜೆ ಮಾಡಿ ಪ್ರಸಾದನ ಕೊಟ್ಟರು ತಿನ್ನೋದಕ್ಕೆ ಅಂತೇಳಿ. ಅದನ್ನು ತಿನ್ಕೊಂಡು ಕೂತಿದ್ವಿ. ಮತ್ತು ಇಲ್ಲಿ ಪ್ರಸಾದ ಕೊಡ್ತಿದ್ದಾರಲ್ಲ ಅವರೇ ನಮ್ಮ ಭಾವ, ನಮ್ಮ ಅಕ್ಕನ ಮದುವೆ ಆಗೋರು. ಮತ್ತು ಮನೆ ಮೇಲ್ಗಡೆ ಹೋದರು ಎಲ್ಲರೂ ನೋಡೋದಕ್ಕೆ ಅಂತೇಳಿ. ಊಟಕ್ಕೆ ಟೇಬಲ್ ಕೂಡ ಹಾಕಿದ್ರು. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮ ಅಮ್ಮನ ಅಕ್ಕದಿರು ಮಕ್ಕಳು ಇವರೇನೆ ನೋಡಿ. ಊಟ ಕೂಡ ಬಡಿಸ್ತಾಯಿದ್ರು. ಊಟ ತುಂಬ ಚೆನ್ನಾಗಿತ್ತು. ಒಬ್ಬಟ್ಟು ಊಟ ಮಾಡಿದರು. ಇಲ್ಲಿ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕಿದ್ರಲ್ಲ ಅವರು ನಮ್ಮ ಭಾವ. ಮತ್ತು ಊಟ ಎಲ್ಲ ಆದಮೇಲೆ ಬಾಳೆಹಣ್ಣು ಎಲ್ಲ ತಿನ್ಕೊಂಡು ಎಲ್ಲ ಅಡಿಕೆ ಹಾಕ್ಕೊಂಡು ಕೂತಿದ್ರು. ಫೈನಲಿ ಅಲ್ಲಿ ಮುಗಿಸ್ಕೊಂಡು ತುಮಕೂರು ರೀಚ್ ಆದ್ವಿ. ನಾನು ಬರಬೇಕು ಇನ್ನೇನಿಲ್ಲ, ಬರೀ ರೋಡನ್ನೇ ತೋರಿಸ್ಬೇಕಾಗುತ್ತೆ ಅಂತ ನಾನು ಯಾವುದು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ತುಮಕೂರಿಗೆ ರೀಚ್ ಆದಮೇಲೆ ನಮ್ಮ ಅತ್ತೆ ಮಗಳು ತುಮಕೂರಲ್ಲೇ ಇರೋದು, ಅವಳು ಕೂಡ ಬಂದಿದ್ಲು. ಅವಳನ್ನ ಅವ್ರ ಮನೆ ಹತ್ರನೇ ಬಿಟ್ಬಿಟ್ಟು ಬರೋಣ ಅಂತೇಳಿ ಹೋಗಿದ್ವಿ. ಅವ್ರ ಮನೆಗೂ ಹೋದ್ಮೇಲೆ ಆಂಟಿ ಕೇಳ್ತಾಯಿದ್ರು ಎಲ್ಲ ಮುಗೀತಾ ಅಂತ ಹೇಳಿ. ಅವ್ರು ಬಂದಿರಲಿಲ್ಲ. ನೀವು ಬರಲಿಲ್ಲಲ್ಲ ಆಂಟಿ ಅಂತ ನಾನು ಹೇಳ್ತಿದ್ದೆ ಅವರಿಗೆ. ಅವರೆಲ್ಲ ಟ್ರಿಪ್ ಹೋಗಿದ್ರಂತೆ ಪಾಪ, ಅವತ್ತಿನೂ ಬಂದಿದ್ರಂತೆ, ಹಂಗಾಗಿ ಅವ್ರು ಬರಲಿಲ್ಲ. ನಮ್ಮ ಅತ್ತೆ ಮಗಳಿಗೆ ಬಂದಿದ್ಲು. ಮತ್ತು ಅಲ್ಲೂ ಕಾಫಿ ಕೊಟ್ಟರು, ಮತ್ತು ಬಿಸ್ಕೆಟ್ ಕೊಟ್ಟರು, ಖಾರ ಕೊಟ್ಟರು ತಿನ್ನೋದಕ್ಕೆ. ಅವಳನ್ನ ಬಿಟ್ಟು ಫೈನಲಿ ನಮ್ಮೂರ ಕಡೆ ಹೊರಟ್ವಿ. ಹಾಗೆ ಅದು ಬೆಟ್ಟ ಕಾಣಿಸ್ತಿತ್ತು, ಮೋಡಗಳೆಲ್ಲ ಚೆನ್ನಾಗಿ ಕಾಣಿಸ್ತಿದ್ದು. ಹಾಗಾಗಿ ಅದನ್ನು ವೀಡಿಯೋ ಕೂಡ ಮಾಡಿಕೊಂಡೆ. ಮತ್ತು ನಾನು ಬರ್ತಾ ಟಿ ಟಿ ಗಾಡಿಗೆ ಬರಲಿಲ್ಲ, ಹೋಗ್ತಾ ಟಿ ಟಿ ಗಾಡೀಲಿ ಹೋಗಿದ್ದೆ, ಬರ್ತಾ ಕಾರಲ್ಲಿ ಬಂದೆ. ಟಿ ಟಿ ಗಾಡೀಲಿ ಜಾಗ ಆಗೋದಿಲ್ಲ ಅಂತ. ನೋಡಿ ನಮ್ಮ ಅಕ್ಕನ ಮಗಳು ಏನು ಮಾತಾಡ್ತಾಳೆ ಅಂದರೆ ನಿಜವಾಗ್ಲೂ. ನಾನು ಬರ್ತಿದ್ದ ಕಾರಲ್ಲಿ ಎಲ್ಲರೂ ತುಮಕೂರಲ್ಲೇ ಖಾಲಿ ಆದರು. ಫೈನಲಿ ಮನೆಗೆ ಬಂದು ಅಲ್ಲೇ ಸಂಜೆ 6 ಗಂಟೆ ಆಗಿತ್ತು. ಬರ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಹೆಂಗಾಗ್ಬಿಟ್ಟಿದ್ದೀನಿ.